20 ಕನ್ನಡ ವಾಹಿನಿಗೆ ಸ್ವಾಗತ. ಧಾರವಾಡ ಕಮಲಾಪುರದ ಸರ್ಕಾರಿ ಶಾಲೆ ನಂಬರ್ 4ರಿಂದ ಸೋಮವಾರ ಮಧ್ಯಾಹ್ನ ಅಪಹರಣಕ್ಕೊಳಗಾಗಿದ್ದ 3ನೇ ತರಗತಿ ಮಕ್ಕಳು ಸೋಮವಾರ ತಡರಾತ್ರಿಗೆ ಪಾಲಕರ ಮಡಿಲು ಸೇರಿದೆ. ಧಾರವಾಡದ ಅಬ್ದುಲ್ ಕರೀಂ ಮೇಸ್ತ್ರಿ ಎಂಬಾತ ತನ್ನ ಬೈಕ್ ಮೇಲೆ ಕಮಲಾಪುರ ಶಾಲೆಯಿಂದ ತನ್ವೀರ್ ದೊಡ್ಡಮನಿ ಹಾಗೂ ಲಕ್ಷ್ಮೀ ಕರಿಯಪ್ಪನವರ ಎಂಬ 3ನೇ ತರಗತಿ ಮಕ್ಕಳನ್ನ ಪುಸಲಾಯಿಸಿ ಕರೆದುಕೊಂಡು ಹೋಗಿದ್ದ. ಧಾರವಾಡದಿಂದ ಹೋಗಿದ್ದ ಈ ವ್ಯಕ್ತಿಯ ಬೈಕ್ ಜೋಯ್ಡಾ ಬಳಿ ಅಪಘಾತಕ್ಕೀಡಾಗಿದೆ. ಅಪಘಾತದಿಂದಲೇ ಅಪಹರಣಕ್ಕೊಳಗಾದ ಮಕ್ಕಳು ಮರಳಿ ಪಾಲಕರ ಮಡಿಲು ಸೇರುವಂತಾಗಿದೆ. ಬೈಕ್ ಅಪಘಾತವಾದ ನಂತರ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಪೊಲೀಸರು ವಿಚಾರಣೆ ಮಾಡಿದಾಗ ಸತ್ಯಾಸತ್ಯತೆ ತಿಳಿದು ಬಂದಿದ್ದು, ತಕ್ಷಣ ಜೋಯ್ಡಾ ಪೊಲೀಸರು ಮಕ್ಕಳನ್ನ ರಕ್ಷಣೆ ಮಾಡುವುದರ ಜೊತೆಗೆ ಕರೀಂ ಮೇಸ್ತ್ರಿಯನ್ನು ಕೂಡ ವಶಕ್ಕೆ ಪಡೆದಿದ್ರು. ರಾತ್ರಿ ಧಾರವಾಡ ಉಪನಗರ ಠಾಣೆ ಪೊಲೀಸರ ನೇತೃತ್ವದಲ್ಲಿ ಈ 2 ಮಕ್ಕಳನ್ನ ಧಾರವಾಡಕ್ಕೆ ಕರೆತಂದು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಿಸಲಾಗಿದೆ. ಚಿಕಿತ್ಸೆಗಾಗಿ ಜಿಲ್ಲಾಸ್ಪತ್ರೆಗೆ ದಾಖಲಾದ ಮಕ್ಕಳನ್ನ ಪೊಲೀಸ್ ಆಯುಕ್ತ ಎಂ ಶಶಿಕುಮಾರ್ ಭೇಟಿ ಮಾಡಿ ವಿಚಾರಣೆ ಮಾಡಿದ್ರು. ಅಲ್ಲದೆ ಅವರ ಪಾಲಕರೊಂದಿಗೂ ಕೂಡ ಮಾತುಕತೆ ಮಾಡಿದ್ರು. ಅಬ್ದುಲ್ ಕರೀಂ ಈ ಹಿಂದೆ ಹಳಿಯಾಳದಲ್ಲೂ ಕೂಡ ಬಾಲಕಿಯನ್ನ ಅಪಹರಿಸಿಕೊಂಡು ಅರಣ್ಯದೊಳಗೆ ಕರೆದುಕೊಂಡು ಹೋಗಿದ್ದ. ಹಳಿಯಾಳದಲ್ಲಿ ಆತನ ಮೇಲೆ ರೌಡಿ ಶೀಟರ್ ಪ್ರಕರಣವಿದೆ. ದುಬೈನಲ್ಲಿ 8 ವರ್ಷಗಳ ಕಾಲ ಸೆಂಟ್ರಿಂಗ್ ಕೆಲಸ ಮಾಡಿ ವಾಪಸ್ ಬಂದಿದ್ದ ಈತ ಮತ್ತೆ ತನ್ನ ಹಳೆ ಚಾಳಿ ಮುಂದುವರಿಸಿದ. ಈಗ ಅವನ ಮೇಲೆ ಕಿಡ್ನಾಪ್ ಹಾಗೂ ಪೋಕ್ಸೋ ಪ್ರಕರಣ ದಾಖಲಿಸಲಾಗಿದೆ ಎಂದಿದ್ದಾರೆ. ಸಬರ್ಬನ್ ಪೊಲೀಸ್ ಠಾಣಾ ಸರಹದ್ನಲ್ಲಿರುವಂಥ ಒಂದು ಕಮಲಾಪುರದ ಪ್ರಾಥಮಿಕ ಶಾಲೆ ಏನಿದೆ ಅಲ್ಲಿ ಮಧ್ಯಾಹ್ನ 2:15 ಸಮಯದಲ್ಲಿ 2 ಮಕ್ಕಳನ್ನು ಒಬ್ಬ ವ್ಯಕ್ತಿ ಬಂದು ಕರ್ಕೊಂಡು ಹೋಗ್ತಾನೆ. ಅದ್ರ ಬಗ್ಗೆ ಯಾರಿಗೂ ಮಾಹಿತಿ ಇರೋದಿಲ್ಲ. ನಂತರ ಶಾಲೆ ಬಿಟ್ಟ ಮೇಲೆ ಮಕ್ಕಳಿನ್ನೂ ಬಂದಿಲ್ಲ ಅಂತ ಪರಿಶೀಲನೆ ಮಾಡಿ ಹುಡುಕಾಡಿದಾಗ ಅಲ್ಲಿ CCTVಲಿ ಒಂದು 2 ವೀಲರಲ್ಲಿ ಒಬ್ಬ ವ್ಯಕ್ತಿ ಸುಮಾರು 50 ವರ್ಷದ ವ್ಯಕ್ತಿ ಆ 2 ಮಕ್ಕಳನ್ನ ಹತ್ತಿಸ್ಕೊಂಡು ಹೋದಂಗೆ ಸಿಗುತ್ತೆ ನಮಗೆ. ಅದ್ರ ಬೇಸಿಸ್ ಮೇಲೆ ನಮ್ಮ ಸಬರ್ಬನ್ ಪೊಲೀಸ್ ಠಾಣೆಯವರು ಇಮಿಡಿಯೇಟಾಗಿ ಕಾರ್ಯೋನ್ಮುಖರಾಗಿ ಬೈಕ್ ಯಾವ ಕಡೆ ಮೂವ್ಮೆಂಟ್ ಆಗಿದೆ ಅನ್ನೋದನ್ನು CCTVಯಲ್ಲಿ ಟ್ರ್ಯಾಕ್ ಮಾಡಿ ನಂತರ ದಾಂಡೇಲಿ ಕಡೆ ಹೋಗಿದೆ ಅನ್ನುವಂಥ ಮಾಹಿತಿ ತಿಳಿದು ಅಲ್ಲಿ ಹೋಗುವಂಥ ಸಂದರ್ಭದಲ್ಲಿ ನಮಗೆ ಕಾರವಾರ ಪೊಲೀಸರಿಂದ ಒಂದು ಮಾಹಿತಿ ಬರುತ್ತೆ. ಅದರಲ್ಲಿ ಜೋಯ್ಡಾ ಹತ್ರ ಇರುವಂಥ ಪೊಟೋಲಿ ಕ್ರಾಸ್ ಅಂತ ಅಲ್ಲಿ ಒಂದು 2 ವೀಲರ್ ಆಕ್ಸಿಡೆಂಟ್ ಆಗಿದೆ. ಅದರಲ್ಲಿ ಒಬ್ಬ ವ್ಯಕ್ತಿಗೆ ಸ್ವಲ್ಪ ಇಂಜುರೀಸ್ ಆಗಿದೆ ಮತ್ತು 2 ಮಕ್ಕಳಿದ್ದಾರೆ, ಅವ್ರಿಗೂ ಕೂಡ ಸಣ್ಣ ಪುಟ್ಟ ಇಂಜುರೀಸ್ ಆಗಿದೆ. ಅವ್ರನ್ನ ಜೋಯ್ಡಾ ಸಿವಿಲ್ ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ ಅಂತಂದು ನಂತರ ನಾವು ಫೋಟೋಸ್ ಅದೆಲ್ಲ ತರಿಸ್ಕೊಂಡಂಥ ಸಂದರ್ಭದಲ್ಲಿ ನಮ್ಮಲ್ಲಿ ನಾಪತ್ತೆಯಾಗಿದ್ದಂಥ 2 ಮಕ್ಕಳೇ ಆ ಮಕ್ಕಳು ಅನ್ನೋಂಥದ್ದು ತಿಳಿದು ಬರುತ್ತೆ. ನಂತರದಲ್ಲಿ ಆ ವ್ಯಕ್ತಿಯನ್ನು ಕೂಡ ನಾವು ವಶಕ್ಕೆ ತೊಗೊಂಡು ವಿಚಾರಣೆ ಮಾಡಿದ್ದೀವಿ ಮತ್ತು ಅವನಿಗೇನೋ ಫ್ರ್ಯಾಕ್ಚರು ಬೇರೆ ಇಂಜುರೀಸ್ ಇರೋದ್ರಿಂದ ಸದ್ಯ ಕಿಮ್ಸಲ್ಲಿ ಅಡ್ಮಿಟೆಡ್ ಇದ್ದಾನೆ. ಮಕ್ಕಳನ್ನು ಕೂಡ ತುಂಬ ಕೂಲಂಕುಷವಾಗಿ ಪರಿಶೀಲನೆ ಮಾಡಿದ್ದೀವಿ, ವಿಚಾರಣೆ ಮಾಡಿದ್ದೀವಿ. ಅವರ ಪೋಷಕರು ಮತ್ತು ವೈದ್ಯರು ಅವರ ಉಪಸ್ಥಿತಿಯಲ್ಲೇ ವೈದ್ಯಕೀಯ ತಪಾಸಣೆ ಎಲ್ಲ ಮಾಡಿಸಿದ್ದೇವೆ. ಆ ಮಕ್ಕಳಿಗೆ ಏನು ಆಕ್ಸಿಡೆಂಟಿಂದ ಆಪರೇಷನಲ್ ಇಂಜುರೀಸ್ ಆಗಿದೆ, ಅದು ಬಿಟ್ಟು ಬೇರೆ ಯಾವುದೇ ರೀತಿ ಇಂಜುರೀಸ್ ಆಗಲಿ ಅಸಾಲ್ಟ್ಸ್ ಆಗಲಿ ಆಗಿಲ್ಲ ಅನ್ನುವಂಥದ್ದು ತಿಳಿದು ಬರುತ್ತೆ. ಈ ಆರೋಪಿ ಏನಿದ್ದಾನೆ ಇವನು ಅಬ್ದುಲ್ ಕರೀಂ ಅಂತ. ಈತ ಇಲ್ಲೇ ನಮ್ಮ ಧಾರವಾಡದ ರಾಜೀವ್ ಗಾಂಧಿ ನಗರ ಇಲ್ಲಿ ಗೌಂಡಿ ಮತ್ತು ಸೆಂಟ್ರಿಂಗ್ ಕೆಲಸ ಮಾಡ್ಕೊಂಡಿರ್ತಾನೆ. ಇವನಿಗೆ ಮದುವೆ ಆಗಿದೆ, 4 ಜನ ಮಕ್ಕಳಿದ್ದಾರೆ. ಅದ್ರ ಜೊತೆಗೆ ಈತ 2018ರಲ್ಲಿ ಇದೇ ರೀತಿ ಒಂದು ಹೆಣ್ಮಗುನ ಕರ್ಕೊಂಡು ಸ್ವಲ್ಪ ಕಾಡೊಳಗೆ ಕರ್ಕೊಂಡು ಹೋಗಿದ್ದ ಅಂತ ಹೇಳ್ಬಿಟ್ಟು ಆನಂತರ ಆ ಹೆಣ್ಮಗು ತಪ್ಪಿಸ್ಕೊಂಡು ಹೊರಗಡೆ ಓಡಿ ಬಂದಿತ್ತು ಅನ್ನೋ ಹಿನ್ನೆಲೆಯಲ್ಲಿ ಒಂದು ಕಿಡ್ನ್ಯಾಪಿಂಗ್ ಪ್ರಕರಣ ಮತ್ತು ಪೋಕ್ಸೋ ಪ್ರಕರಣ ಈ ವ್ಯಕ್ತಿ ಮೇಲೆ ದಾಖಲಾಗಿದೆ. ಅದೇ ರೀತಿ ಇವನ ಮೇಲೆ ಹಳಿಯಾಳ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಕೃತ್ಯ ಏನಾಗಿತ್ತು ಅದಾದಮೇಲೆ ಒಂದು ರೌಡಿ ಶೀಟ್ ಕೂಡ ಓಪನ್ ಮಾಡಿದ್ದಾರೆ. ಈ ವ್ಯಕ್ತಿ ಮಕ್ಕಳಿಬ್ಬರನ್ನು ಕರ್ಕೊಂಡು ಹೋಗಿದ್ದು ಪ್ರಕರಣ ನಾವು ಅಪಹರಣ ಮತ್ತು ಮಕ್ಕಳನ್ನು ಯಾವುದೋ ಒಂದು ಕೆಟ್ಟ ಉದ್ದೇಶಕ್ಕೆ ಕರ್ಕೊಂಡು ಹೋಗಿರ್ಬೋದು ಅಂತಂದು ಸಂಬಂಧಪಟ್ಟ ಕಲಂಗಳನ್ನು ಅಳವಡಿಸ್ಕೊಂಡು ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ. ಸದ್ಯ ಈಗ ಕಿಮ್ಸಲ್ಲಿ ಅವನು ಅಡ್ಮಿಟೆಡ್ ಇದ್ದಾನೆ. ಅವನು ಡಿಸ್ಚಾರ್ಜ್ಗೆ ಫಿಟ್ ಅಂದಾಗ ಅವನು ನಮ್ಮ ವಶಕ್ಕೆ ತೊಗೊಂಡು ಮುಂದಿನ ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ತೇವೆ. ಸರ್, ಏನಾದರೂ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಮಕ್ಕಳ ಕರ್ಕೊಂಡು ಹೋಗಿದ್ದ ಬಗ್ಗೆ ಏನಾದರೂ? ಇಲ್ಲ, ಮಕ್ಕಳು ನನ್ನ ಜೊತೆಗೆ ಎಲ್ಲ ಆಟಾಡೋಕ್ಕೆಲ್ಲ ನಮ್ಮ ಮನೆಯಲ್ಲಿ ಮತ್ತು ಸುತ್ತಮುತ್ತ ಯಾರೂ ಬಿಡೋದಿಲ್ಲ. ಹಂಗಾಗಿ ನನಗೆ ಮಕ್ಕಳು ಕಂಡ್ರೆ ತುಂಬ ಪ್ರೀತಿ. ಅವ್ರನ್ನ ಕರ್ಕೊಂಡೋಗಿ ಏನೋ ತಿನ್ನಿಸ್ಲಿಕ್ಕೆ ಕರ್ಕೊಂಡು ಹೋದೆ, ಚಾಕ್ಲೇಟ್ ಕೊಡಿಸ್ಲಿಕ್ಕೆ ಕರ್ಕೊಂಡು ಹೋದೆ, ಈ ಥರ ಎಲ್ಲ ಹೇಳ್ತಾನೆ ಕತೆ. ಬಟ್ ಕೂಲಂಕುಷವಾಗಿ ನಾವು ಪ್ರತಿಯೊಂದು ವಿಷಯಗಳನ್ನು ಈಗ ತನಿಖೆ ಮಾಡಬೇಕಾಗಿದೆ. ಯಾಕಂದರೆ ಒಂದು 2 ವೀಲರಲ್ಲಿ ತನಗೆ ಗೊತ್ತಿಲ್ಲದಂಥ ಅಪರಿಚಿತ ಮಕ್ಕಳನ್ನು 2ರನ್ನ ಹತ್ತಿಸ್ಕೊಂಡು ಹೋಗೋದ್ರ ಹಿಂದೆ ಏನಾದರೂ ಖಂಡಿತ ದುರುದ್ದೇಶ ಇದ್ದೇ ಇರುತ್ತೆ. ಅದೇನಿದೆ ಅನ್ನೋಂಥದ್ದನ್ನು ಕೂಡ ನಾವು ಅಸರ್ಟೈನ್ ಮಾಡ್ತೀವಿ. ದೇವ್ರ ದಯದಿಂದ 2 ಮಕ್ಕಳು ನಮಗೆ ಕ್ಷೇಮವಾಗಿ ಸಿಕ್ಕಿದ್ದಾರೆ. ಹಂಗಾಗಿ ಈಗ ಅವ್ರ ಪೋಷಕರ ಜೊತೆ ಕೂಡ ಮಾತಾಡಿದ್ದೀವಿ. ಏನು ಮುಂದಿನ ಕಾನೂನು ಕ್ರಮ ಐತೆ ಅದನ್ನು ಕೈಗೊಳ್ತೇವೆ. ಆರೋಪಿ ಏನಿದ್ದಾನೆ, ಆರೋಪಿ ಈ ಥರ
ಕುಟುಂಬ ಸದಸ್ಯರನ್ನು ಕೂಡ ವಿಚಾರಣೆಗೆ ಮತ್ತು ತನಿಖೆಗೆ ನಮ್ಮವರು ಒಳಪಡಿಸಿದ್ದಾರೆ. ಈ ತನ್ವೀರ್ ಅನ್ನುವಂಥ ಬಾಲಕ ಸರ್ ಅವ್ರಿಗೆ ಸಂಬಂಧಿಕರ ಏನಾದರೂ ಇಲ್ಲ, ನನಗೂ ಅದೇ ಕೆಲವು ಮಾಧ್ಯಮಗಳಲ್ಲಿ ನೋಡಿದೆ. ಆದರೆ ಭಾಳ ಸ್ಪಷ್ಟವಾಗಿ ಅವ್ರ ಪೋಷಕರ ಹತ್ರ ಮಾತಾಡಿದಾಗ ಯಾವುದೇ ಸಂಬಂಧ ಆಗಲಿ ಪರಿಚಯ ಆಗಲಿ ಯಾವುದೂ ಇಲ್ಲ ಅಂತ ಭಾಳ ಸ್ಪಷ್ಟವಾಗಿ ಅವರ ತಾಯಿ ಹೇಳ್ತಾರೆ. ಆರೋಪಿ ಏನಿದ್ದಾನೆ, ಆರೋಪಿ ಇಬ್ಬರೂ ಮಕ್ಕಳಿಗೆ ಯಾವುದೇ ರೀತಿ ಪರಿಚಯ ಆಗಲಿ ಸಂಬಂಧ ಆಗಲಿ ಇಲ್ಲ. ಒಟ್ಟಾರೆ ಮಕ್ಕಳ ಅಪಹರಣ ಕೇಸ್ ಇದ್ದಾಗ ಸುಖಾಂತ್ಯ ಕಂಡಿದ್ದು ಮಕ್ಕಳಿಬ್ಬರು ಕೂಡ ಮರಳಿ ಪಾಲಕರ ಮಡಿಗೆ ಸೇರಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ20 ಕನ್ನಡ ವಾಹಿನಿಯೂ ಲಭ್ಯ.